ಅನ್ನ ಕೊಡೋ ರೈತ ದೇಶ ಕಾಯೋ ಯೋಧ ಇಬ್ರು ಭಾರತಾಂಬೆಯ ಎರಡು ಕಣ್ಣುಗಳು ಇದ್ದಂತೆ. ಈ ವಿಷಯ ನಾನು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಂದು ಮುಳ್ಳೂರು ಗ್ರಾಮದ ವೀರ ಯೋಧನೊಬ್ಬ ಸತತ 17 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ತಾಯಿ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ, ಅಂದರೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇಂದು ಸ್ವಗ್ರಾಮ ಮುಳ್ಳೂರಕ್ಕೆ ಮರಳಿದ್ದು, ಆ ಒಂದು ವೀರ ಯೋಧನಿಗೆ ಗ್ರಾಮದ ಹಿರಿಯರು ಹಾಗೂ ಮಾಜಿ ಸೈನಿಕರು ಮತ್ತು ಮುಳ್ಳೂರಿನ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲ ಸೇರಿ ಒಂದು ಭವ್ಯವಾಗಿ ಅದ್ದೂರಿಯಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೋರಿದರು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುಳ್ಳೂರು ಗ್ರಾಮದ ಹವಾಲ್ದಾರ್ ಬಸವರಾಜ ಪುಂಡಲೀಕಪ್ಪ ನಿಂಗರೆಡ್ಡಿ ಇವರು ಸತತ 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಂದು ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಮರಳಿದ್ದು, ಇವರನ್ನು ಅತ್ಯಂತ ವಿಜೃಂಭಣೆಯಿಂದ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು. ಶ್ರೀಯುತ ಹವಾಲ್ದಾರ್ ಬಸವರಾಜ ಪುಂಡಲೀಕಪ್ಪ ನಿಂಗರೆಡ್ಡಿ ಅವರು 15 ಜುಲೈ 1985ರಂದು ಹಲಗತ್ತಿಯಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವ ಸ್ವಗ್ರಾಮವಾದ ಮುಳ್ಳೂರಿನಲ್ಲಿ ಮುಗಿಸಿ ಮುಂದೆ ಹೈಸ್ಕೂಲು ಮತ್ತು ಕಾಲೇಜನ್ನು ರಾಮದುರ್ಗದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸುತ್ತಾರೆ. ತದನಂತರ 21 ಮಾರ್ಚ್ 2008ರಲ್ಲಿ ಭಾರತೀಯ ಸೇನೆಗೆ ಭರ್ತಿ ಹೊಂದಿ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ತಮ್ಮ ಸೇನಾ ತರಬೇತಿಯನ್ನು ಪಡೆದುಕೊಂಡು ತದನಂತರ ಭಾರತದ ವಿವಿಧ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹವಾಲ್ದಾರ್ ಹುದ್ದೆಗೆ ಬಡ್ತಿಯನ್ನು ಪಡೆದು 17 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ಮುಳ್ಳೂರಕ್ಕೆ ಮರಳಿದ್ದು, ಆ ವೀರ ಯೋಧನಿಗೆ ಗ್ರಾಮದ ಗುರು ಹಿರಿಯರು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತ ಕೋರಿ ಸತ್ಕರಿಸಿದರು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮುಳ್ಳೂರಿನ ಹಿರೇಮಠದ ಶ್ರೀಗಳಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರೇವಣಪ್ಪ ಸೋಮಗೊಂಡ ಮತ್ತು ಅಖಿಲ ಕರ್ನಾಟಕ ಸೈನಿಕರ ಸಂಘದ ರಾಮದುರ್ಗ ಘಟಕದ ಅಧ್ಯಕ್ಷರಾದ ಶೇಷಪ್ಪ ಪೋತ್ರೆಡ್ಡಿ ಅವರು ವಹಿಸಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ RT ಬಳೆಗಾರ್, ಮಾಜಿ ಸೈನಿಕ ಅರುಣ್ ಬೋಳ್ಶೆಟ್ಟಿ, ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಶೋಭಾ ನವಲ್ಗುಂದ, ಶಿವರೆಡ್ಡಿ ಹುಲಿಕಟ್ಟಿ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದು, ಈ ಕಾರ್ಯಕ್ರಮ ರಾಮದುರ್ಗ ತಾಲೂಕಿನ ಎಲ್ಲ ಮಾಜಿ ಸೈನಿಕರು ಹಾಗೂ ಮುಳ್ಳೂರು ಗ್ರಾಮದ ಗುರು ಹಿರಿಯರು ಭಾಗಿಯಾಗಿ ನಿವೃತ್ತಿ ಹೊಂದಿದ ವೀರ ಯೋಧ ಹವಾಲ್ದಾರ್ ಬಸವರಾಜ ಪುಂಡಲೀಕಪ್ಪ ನಿಂಗರೆಡ್ಡಿ ಅವರಿಗೆ ಸ್ವಾಗತಿಸಿ ಸತ್ಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ವೀರ ಯೋಧ ಹವಾಲ್ದಾರ್ ಬಸವರಾಜ ಪುಂಡಲೀಕಪ್ಪ ನಿಂಗರೆಡ್ಡಿ ಅವರು ತನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡುವ ಮೂಲಕ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತದನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಮಾಜಿ ಸೈನಿಕರುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸನ್ಮಾನಿಸಿ ಸತ್ಕರಿಸಿ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾದರು. ಎಲ್ಲರಿಗೂ ನನ್ನ ಒಂದು ಕೃತಜ್ಞತೆಗಳನ್ನು ನಾನು ಹೇಳಲು ಬಯಸುತ್ತೇನೆ. ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ಸಣ್ಣ ಮಕ್ಕಳು, ದೊಡ್ಡವರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಸರ್ಕಾರಿ ಶಾಲೆ ಮತ್ತು ಹೈಸ್ಕೂಲಿಂದ ಹಿಡಿದು ಮತ್ತು ನಮ್ಮ ಎಲ್ಲ ಸ್ನೇಹಿತರು, ಬಾಲ್ಯದ ಎಲ್ಲ ಸ್ನೇಹಿತರು, ನಮ್ಮ ನಿವೃತ್ತಿ ಗುರುಗಳು ಇವರೆಲ್ಲರೂ ಬಂದು ನಮ್ಮ ಈ ಒಂದು ಏನು ಮಾಡಿರ್ತಾರೆ ಇದರಿಂದ ನಾವೆಲ್ಲರೂ ಭಾಳ ಖುಷಿಯಾಗಿದೆ. ನಮ್ಮ ಊರಿನವರೆಲ್ಲರೂ ಇದೊಂದು ಕೂಡಿ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮನ್ನು ಮಾಡಿದ್ದಕ್ಕೆ ನಾನು ಊರಿನ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಗುರಿಯರಿಗೆ, ನಮ್ಮ ಊರಿನ ಅಜ್ಜನವರಂಥ ಚಂದ್ರಶೇಖರ ಸ್ವಾಮಿಯವರಿಗೆ ಎಲ್ಲರಿಗೂ ನಾನು ಭಾಳ ಕೃತಜ್ಞತೆಯಾಗಿರುತ್ತೇನೆ. ಇದೊಂದು ನಾನು ಮರೆಯಲಾರದಂಥ ನಮ್ಮ ಸಂಗತಿ. ಇದನ್ನು ನಾನು ನನ್ನ ಜೀವನದಲ್ಲಿ ಇದು ಮರೆಯಲಾರದು. ಸರ್, ಟೋಟಲ್ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು? ಸರ್, ಸೇವೆಯನ್ನು ನಾವು 17 ವರ್ಷ ಮಾಡಿದ್ವಿ ಸರ್. ಯಾವ್ಯಾವ ನಂದು ಮೊದಲನೇದಾಗಿ ನಾನು ಜಬಲ್ಪುರ್ನಲ್ಲಿ ಮಧ್ಯಪ್ರದೇಶದಲ್ಲಿ ಟ್ರೈನಿಂಗ್ ಮಾಡಿದ್ದೆ. ಅದಾದ ನಂತರ ಮೊದಲನೇದು ನಮ್ಮದು ಟ್ರಾನ್ಸ್ಫರ್ ಆಗಿತ್ತು ಲದ್ದಾಖ್. ಇಲ್ಲಿಂದ 14,000 ಫೂಟ್ ಎತ್ತರಲ್ಲಿ ಇರುತ್ತದೆ ಹಿಮಾಲಯ ಪ್ರದೇಶ. ಅಲ್ಲಿ 2 ವರ್ಷ ನೌಕರಿ ಮಾಡಿದ್ದೆ. ಆನಂತರ ಮತ್ತು ಒಳ್ಳೆ ನನ್ನ ಭೋಪಾಲಿಗೆ ಬಂದೆ ಮಧ್ಯಪ್ರದೇಶ. ಅಲ್ಲಿ 2 ವರ್ಷ ಮಾಡಿದ್ದೆ. ನಂತರ ರಾಷ್ಟ್ರೀಯ RR ಪಟೇಲ್ನಲ್ಲಿ ಅಲ್ಲಿ ಹೋದೆ. ಅಲ್ಲಿ 2 ವರ್ಷ ಮಾಡಿದ್ದೆ. ರಾಷ್ಟ್ರೀಯ RRನಲ್ಲಿ ಏನಾಗುತ್ತಪ್ಪ ಅಂದರೆ ಅಲ್ಲಿ ಭಾಳ ಒಂದು ಕ್ರಿಟಿಕಲ್ ಕಂಡೀಷನ್ ಇರುತ್ತೆ. ಆ ಜಾಗದಲ್ಲಿ ನೌಕರಿ ಮಾಡೋದಂದ್ರೆ ಭಾಳ ಒಂದು ಸೂಕ್ಷ್ಮವಾದ ಜಾಗ. ಅಲ್ಲಿ ಮುಗಿಸಿ ನನ್ನ ಕಾರ್ಯಕರ್ತವ್ಯ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಬಂದೆ ಇದಕ್ಕೆ ಬಂದೆ, ಚಂಡೀಗಢ ಬಂದೆ. ಚಂಡೀಗಢದಲ್ಲಿ 2 ವರ್ಷ ಮಾಡಿದೆ. ಅದಾದ ನಂತರ ಮತ್ತೆ ಇದಕ್ಕೆ ಹೋಗಿ ನನ್ನ
3-4 ಅಂತ ನಾಗಾಲ್ಯಾಂಡ್ ತಿಮ್ಮಾಪುರ, ಅದು ಭಾಳ ಸೆನ್ಸಿಟಿವ್ ಆದಂಥ ಏರಿಯಾ. ಅಲ್ಲಿ ನಮ್ಮ ಕೆಲಸವನ್ನು ಮುಗಿಸಿ ಎಲ್ಲ ನಾನು ಒಳ್ಳೆಯ ಊರಿನ ಗಣ್ಯಮಾನ್ಯವರು ಮತ್ತು ಗುರಿಯವರು ಮತ್ತು ನಮ್ಮ ಊರಿನ ಅಜ್ಜನವರಾದಂಥ ಇವರಿಂದ ಆಶೀರ್ವಾದ ತಗೊಂಡು ನಾನು ಒಳ್ಳೆಯ ಒಂದು ಎಲ್ಲ ಒಂದು ಮದುವೆ ಮಾಡಿ ವಾಪಸ್ ನಮ್ಮ ಮರಳಿ ಊರಿಗೆ ಬಂದಿರೋದಕ್ಕೆ ನನಗೆ ಭಾಳ ಸಂತೋಷವಾಗಿದೆ. ಈಗ ನೀವು ಮುಂದಿನ ಯಾವುದಾದ್ರೂ ನೌಕರಿ ಮಾಡಲಿಕ್ಕೆ ಇಚ್ಛಿಸ್ತೀರೋ ಅಥವಾ ಏನಾದರೂ ಸಮಾಜ ಸೇವೆ ಅಥವಾ ಕೃಷಿ ಏನಾದರೂ ಮಾಡ್ತೀರಾ? ಸರ್, ನಾನು ಎಲ್ಲದ್ರ ನನಗೆ ಆಸಕ್ತಿ ಇದೆ. ಇದನ್ನೇನು ಮಾಡೋದಂತೆಲ್ಲ ನಾನು ಎಲ್ಲವನ್ನು ಮಾಡ್ತಾ ಇರೋದಕ್ಕೆ ಆ ದೇವ್ರ ವಿಚಾರ ನೋಡ್ತೀವಿ ಏನಾಗುತ್ತೆ ಅಂತ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನೀವು ಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳವರನ್ನು ಮನದಲ್ಲಿ ನೆನೆದು 12ನೇ ಶತಮಾನದ ವಿಶ್ವಗುರು ಅನ್ನ ಬಸವಣ್ಣನವರನ್ನು ಮನದಲ್ಲಿ ನೆನೆದು ಈ ಗ್ರಾಮದ ಆರಾಧ್ಯ ದೈವರು ನಡೆದಾಡುವ ಇಂದು ನಮ್ಮ MSS ಪ್ರೌಢಶಾಲೆಯಲ್ಲಿ ಹವಾಲ್ದಾರ್ ಬಸವರಾಜ್ ಪುಂಡಲೀಕ್ ನಿಂಗರೆಡ್ಡಿ ಇವರು 17 ವರ್ಷಗಳವರೆಗೆ ದೇಶ ಸೇವೆಯನ್ನು ಮಾಡಿ ಮೊನ್ನೆ 1ನೇ ತಾರೀಕಿಗೆ ನಿವೃತ್ತಿಯನ್ನು ಹೊಂದಿ ಇವತ್ತು ಅವರಿಗೆ ಮುಳ್ಳೂರು ಗ್ರಾಮದ ಗಣ್ಯರಿಂದ, ಹಿರಿಯರಿಂದ, ನಾಗರಿಕರಿಂದ ಅಭಿನಂದನಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆ ಕಾರ್ಯಕ್ರಮ ನಮ್ಮ MSS ಪ್ರೌಢಶಾಲೆಯಲ್ಲಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮಸ್ವರೂಪಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಮುಳ್ಳೂರು ಇವರನ್ನು ನಮ್ಮ ಶಾಲೆಯ ಪರವಾಗಿ, ಮುಳ್ಳೂರಿನ ಗುರು ಹಿರಿಯರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀ ರೇಣಪ್ಪ ಸೋಮಗೊಂಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳಗಾವಿ, ಇವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಅಂತ ಹೇಳಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಶ್ರೀ ಶೇಷಪ್ಪ ಪೋತರೆಡ್ಡಿ ನಿವೃತ್ತ ಸೈನಿಕರು, ಇವರು ಸೈನಿಕರ ಅಧ್ಯಕ್ಷರಾಗಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ರಾಮದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಮುಳ್ಳೂರಿನ ಗುರು ಹಿರಿಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ರಾಮದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂತಹ ಜೋಶಿ ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮನ ತುಂಬಿ, ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯಮಾನ್ಯರು ಬಂದಿದ್ದಾರೆ. ನಿವೃತ್ತ ಸೈನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿವರೆನ್ನದೇ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಮತ್ತೆ ಈ ಊರಿನ ಗಣ್ಯಮಾನ್ಯರನ್ನ ಸ್ವಾಗತ ಮಾಡಲಿಲ್ಲ ಅಂದ್ರೆ ತಪ್ಪಾಗ್ತದೆ. ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ಆ ಒಬ್ಬ ಸೈನಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನ, ತಾಯಂದಿರನ್ನ, ತಂದೆಯಂದಿರನ್ನ, ಗುರು ಹಿರಿಯರನ್ನ, ಪತ್ರಿಕೋದ್ಯಮದವರನ್ನ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸ್ವಾಗತ ಪರಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ಅತ್ತ ಸಿಗ್ನಲ್ ರೆಜಿಮೆಂಟ್ನಿಂದ ಬೀಳ್ಕೊಡುವ ಸಮಾರಂಭ, ಇತ್ತ ಮುಳ್ಳೂರಿನ ಗ್ರಾಮದಿಂದ ಹೆಮ್ಮೆಯ ಪುತ್ರನೆಂದು ಸ್ವಾಗತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಶ್ರೀ ಗಂಗಾಧರ ಬಸವಂತಪ್ಪ ಕಂಟೆನ್ನವರಂತ ಹೇಳಿ, ನಾನು 16 ವರ್ಷಗಳ ಸೇವೆಯನ್ನು ಭಾರತೀಯ ಸೇನೆಯಲ್ಲಿ EMAಯಲ್ಲಿ ಸೇವೆ ಸಲ್ಲಿಸಿ ಸದ್ಯ ನಾನು ನರಗುಂದ ತಾಲೂಕಿನ ಪ್ರಾಥಮಿಕ ಶಾಲೆ ನಂಬರ್ 2ರ ಮಾದರಿ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನಗೆ ಸೇವೆ ಸಲ್ಲಿಸಲಿಕ್ಕೆ ಮಾಡಿಕೊಟ್ಟಂಥದ್ದು ಯಾವುದಪ್ಪ ಅಂತಂದ್ರೆ, ಈ ಭಾರತ ಸರ್ಕಾರ 2002ರಲ್ಲಿ ನಾನು CET ಎಕ್ಸಾಮನ್ನು ಬರೆದು 2001ರಲ್ಲಿ ನಿವೃತ್ತಿ ಹೊಂದಿದ್ದೆ. 2002ರಲ್ಲಿ ನಾನು CET ಎಕ್ಸಾಮ್ ಬರೆದು ಪ್ರಾಥಮಿಕ ಶಾಲೆಗೆ ನೇಮಕವಾಗಿ ನಾನು ಸದ್ಯ
ನರಗುಂದದಲ್ಲಿ ಪ್ರಾಥಮಿಕ ಸೇವೆಯನ್ನು ಸಲ್ಲಿಸ್ತಿದ್ದಾನೆ. ಈ ಸದ್ಯ 1947 200 ವರ್ಷಗಳ ಇತಿಹಾಸದಿಂದ ನಮ್ಮ ಭಾರತಕ್ಕೆ ಸ್ವತಂತ್ರ ಹೋರಾಟದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಯಿತು. ಒಂದು ಹೆಮ್ಮೆಯ ವಿಷಯ, ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರಾಂತದ್ದು. ಪ್ರಥಮ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ 1848ರಿಂದ ಹಿಡಿದು 1947ರವರೆಗೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಇರಬಹುದು, ಸಂಗೊಳ್ಳಿ ರಾಯಣ್ಣ ಇರಬಹುದು, ಆಮೇಲೆ ಬೆಳವಡಿ ಮಲ್ಲಮ್ಮ ಇರಬಹುದು. ಅದರಿಂದ ಅಲ್ಲಿವರೆಗೂ 1947ರಿಂದ ಹೇಳಿಕೊಂಡು ಇಲ್ಲಿವರೆಗೂ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಯಾರಂದ್ರೆ ಬೆಳಗಾವಿಯ ಯುವಕರು, ಬೆಳಗಾವಿಯ ನಾಯಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ 1947ರ ಪೂರ್ವದಲ್ಲಿ ಅವರೆಲ್ಲರೂ ಭಾರತಕ್ಕೆ ಸ್ವತಂತ್ರ ಕೊಡಿಸಲು ಯಶಸ್ವಿಯಾದರು. ನಾವು ಇಂದು ಭಾರತವನ್ನ ರಕ್ಷಣೆ ಮಾಡಲು ಯಶಸ್ವಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತಿ, ಆದರೆ ಯುದ್ಧಗಳು ಮುಗಿಲಿಲ್ಲ. ಯುದ್ಧಗಳು ಪದೇ ಬರ್ತಾ ಇದ್ದು. 1965ರ ಯುದ್ಧದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚೈನಾ ಜೊತೆ ಯುದ್ಧ ಆಯಿತು. ಆಗ ಸ್ವತಃ ಯುದ್ಧದ ಮೈದಾನದಲ್ಲಿ ಹೋಗಿ ಯುದ್ಧವನ್ನ ದೇಶದ ರಕ್ಷಣೆಯನ್ನು ಮಾಡುವಂತಹ ಸೈನಿಕನಿಗೆ, ದೇಶಕ್ಕೆ ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ ಜಯವಾಗಲಿ ಅಂದ್ರು. ಆಗ ಅವರ ವೇದ ಘೋಷ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಬಂತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. 1965ರ ಯುದ್ಧದಲ್ಲಿ, ಚೈನಾ ಯುದ್ಧದಲ್ಲಿ ನಾವು ಸೋತಿರಬಹುದು. ಯಾಕಂತಂದ್ರೆ ಭಾರತ ದೇಶ ಸ್ವತಂತ್ರ ಆಗಿತ್ತು, ನಮಗೆ ಹಣಕಾಸಿನ ತೊಂದರೆ ಇತ್ತು, ಯುದ್ಧದ ಉಪಕರಣಗಳು ಹಾಗೂ ನಮ್ಮ ಹತ್ರ ಅಂತವಂತ ಸೌಲಭ್ಯಗಳು ಇರಲಿಲ್ಲ. ಅದರಲ್ಲಿ ನಾವು ಸೋತಿ. ಎರಡನೇದಾಗಿ ಬಂದಂಥದ್ದು 1971ರ ಯುದ್ಧ. ಆ ಯುದ್ಧದಲ್ಲಿ ನಮಗೆ ಏನು ಅದು ಸಮರ್ಥವಿರಲಿಲ್ಲ. ಆದರೆ ನಾವು ಆ ಯುದ್ಧವನ್ನು ಕೇವಲ ಭಾರತದ ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶವನ್ನು ಸ್ವತಂತ್ರ ಪಡಿಸಲಿಕ್ಕೆ ನಾವು ಅಲ್ಲಿ ಹೋರಾಟ ಮಾಡಿದ್ವು. ಅದರಲ್ಲಿ ನಾವು ಯಶಸ್ವಿಯಾದ್ವಿ. ಆಗ ಆ ಯುದ್ಧದಲ್ಲಿ 1971ರ ಯುದ್ಧದಲ್ಲಿ ಭಾರತದ ದಂಡನಾಯಕರಾಗಿರ್ತಕ್ಕಂಥ ಜನರಲ್ ಮಾನಿಕ್ ಸರ್ ಅವರ ಮುಖಂಡದಲ್ಲಿ ಆಯಿತು. ಅದರಲ್ಲಿ ಭಾರತೀಯ ಪೂರ್ವ ಕಮಾಂಡರ್ ಆಗಿರ್ತಕ್ಕಂಥ ಲೆಫ್ಟಿನೆಂಟ್ ಜನರಲ್ ಬೇವೂರ್ ಅವರು ಅದರ ನಾಯಕತ್ವ ವಹಿಸಿದ್ರು. ಅವರು ಲಾಹೋರ್ವರೆಗೂ ಹೋಗಿದ್ರು ಅಂತ ಹೇಳಲಿಕ್ಕೆ ನಾವು ಇತಿಹಾಸದಲ್ಲಿ ಓದ್ತಾ ಇದ್ದೀವಿ. ಅದೇ ಒಂದು ಸಂದರ್ಭದಲ್ಲಿ ಯುದ್ಧದ ಜನರಲ್ ಮಾನಿಕ್ ಸರ್ ಅವರು ಲೆಫ್ಟಿನೆಂಟ್ ಜನರಲ್ ಬೇವೂರ್ ಅವರನ್ನ ಬಿಗಿದಪ್ಪಿ ಪ್ರಶಂಸನೆ ಮಾಡಿದಂತಹ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿತ್ತು. ಅದರ ಮುಂದೆ ಬಂದಂತ ಯುದ್ಧ 1999ರ ಕಾರ್ಗಿಲ್ ಯುದ್ಧ. ನಮ್ಮ ನೆರೆಯ ರಾಷ್ಟ್ರಗಳು ನಾವು ಮುಂದುವರಿತಿರೋದನ್ನ, ಭಾರತ ದೇಶ ಮುಂದುವರಿತಿರೋದನ್ನ ಕಾಣಲೇ ಇಲ್ಲ. ಅವರಿಗೆ ಬಹಳಷ್ಟು ಅಸೂಯೆಗಳ ಹುಟ್ಟಿ 1998ರಲ್ಲಿ ರಾಜಸ್ಥಾನದ ಪ್ರೋಕಾಣಿನಲ್ಲಿ ಅಣುಬಾಂಬವನ್ನ ಪರೀಕ್ಷೆಯನ್ನು ಮಾಡಲಾಯಿತು. ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಕಲಾಂ ಅವರ, ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಯಶಸ್ವಿಯಾಗಿರ್ತಕ್ಕಂಥವರು ಅದನ್ನು ನೋಡಿ ಇಡೀ ವಿಶ್ವವೇ ಭಾರತದ ಕಡೆ ಕಣ್ಣನ್ನ ಬೀರ್ತಿ. ಅದನ್ನ ಸಹಿಸಲಾರದೆ ಪಾಕಿಸ್ತಾನವು 1999 ಮೇ 23ರಂದು ಕಾರ್ಗಿಲ್ ಯುದ್ಧವನ್ನ ಸಾರ್ತಿ. ಕಾರ್ಗಿಲ್ ಯುದ್ಧದಲ್ಲಿ ನಾವು ಭಾರತೀಯ ಸೈನಿಕರು ಆಪರೇಷನ್ ವಿಜಯ ಅಂತಿಟ್ವಿ, ಅವರ ಆಪರೇಷನ್ ಭದ್ರಾ ಅಂತ ಇತ್ತು. ನಾನು ಅದೇ ಯುದ್ಧದಲ್ಲಿ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತತೆ. ನಾನು ಆ ಯುದ್ಧದಲ್ಲಿ 74 ದಿನಗಳ ಯುದ್ಧವನ್ನ ಮಾಡಿ ನನ್ನದು ಅದರಲ್ಲಿ ಒಂದು ಅಳಿಲು ಸೇವೆ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷವೆನಿಸುತ್ತದೆ. ಈಗ ಈ ರೀತಿಯಾಗಿ ಬಂದಂಥವರು ನಮ್ಮ ದೇಶದಲ್ಲೇ ಈ ಕರ್ನಾಟಕ ರಾಜ್ಯದ ಅನೇಕ ಯೋಧರು ಕೊಟ್ಟ ಕೊಡುಗೆ ಬಹಳಷ್ಟಿದೆ ಭಾರತ ಮಾತಿಗೆ. ಪ್ರಪ್ರಥಮದ ದಂಡನಾಯಕ ಇರ್ತಕ್ಕಂಥ ಜನರಲ್ ಕಾರ್ಯಪ್ಪ ಅವರು ಇರ್ಬೋದು, ಎರಡನೇದಾಗಿ ಜನರಲ್ ತಿಮ್ಮಯ್ಯ, ಮೂರನೇದಾಗಿ ಜನರಲ್ ಬೇವೂರು. ಈ ರೀತಿಯಾಗಿ ನಾವು ನಮ್ಮ ಕರ್ನಾಟಕದ ವತಿಯಿಂದ 3 ದಂಡನಾಯಕರನ್ನ ನಾವು ನೋಡಿದ್ದಾಗಿದೆ. ಇಲ್ಲಿ ಕುಳಿತಕ್ಕಂಥ ಎಲ್ಲ ಮಾಜಿ ಸೈನಿಕರು ಇದ್ದಾರೆ. ನನಗಿಂತಲೂ ನೀವೆಲ್ಲ ಜಾಸ್ತಿ ಸೇವೆ ಸಲ್ಲಿಸಿದ್ದು ಬಂದಿದ್ದೀರಿ. ನಾವೆಲ್ಲ ಇಲ್ಲಿ ಕುಳಿತಿದ್ದು ಯಾಕಂತಂದ್ರೆ ಒಬ್ಬ ಮಾಜಿ ಸೈನಿಕರು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನ ಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದ್ದಂತೆ, ಸ್ವಲ್ಪ ಇವ್ರಿಗೆಲ್ಲ ಗೊತ್ತಾಗಬೇಕು, 1999ಕ್ಕಿಂತ ಪೂರ್ವದಲ್ಲಿ ಯಾವುದೇ ಒಂದು ಸೇನೆಯಲ್ಲಿ ಸೇವಿಸಿರ್ತಕ್ಕಂಥ ಸೈನಿಕ ಮೃತನಾದರೆ ಅವನ ಬಟ್ಟೆಗಳು ಮಾತ್ರ ಮನೆಗೆ ಬರ್ತಾ ಇದ್ವು. ಅವನ ಮೃತ ದೇಹ ಮನೆಗೆ ಬರ್ತಿದ್ದಿಲ್ಲ.
ಆದರೆ 1999ರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗ ಕಾರ್ಗಿಲ್ ಯುದ್ಧ ಆಯಿತು ಅಲ್ಲಿಂದ ಅವರ ಮನೆಗೆಲ್ಲ ಅವರ ಮೃತದೇಹಗಳು ಬಂದು ಅವರಿಗೆ ಮುಟ್ಟಿಸಿ ಅಲ್ಲಿ ಒಂದು ಅಂತ್ಯ ಸಂಸ್ಕಾರ ಮಾಡುವಂಥ ಕ್ರಿಯೆಯನ್ನು ಭಾರತ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಸವರಾಜ್ ಅವರು, ಪುಂಡ್ಲಿಕಪ್ಪ ನಿಂಗರೆಡ್ಡಿ ಅವರು 17 ವರ್ಷಗಳ ಕಾಲ ಸಿಗ್ನಲ್ ರೇಜ್ಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿಗ್ನಲ್ ರೇಜ್ಮೆಂಟ್ ಅಂತಂದ್ರೆ ತಮಗೆಲ್ಲ ಗೊತ್ತಾಗೋದು ದೂರ ಸಂಪರ್ಕ. ನಾವು ವಿವಿಧ ಇಲಾಖೆಗಳಲ್ಲಿ ವಿವಿಧ ಜಾಗೆಗಳಲ್ಲಿ ಸೇವೆಯನ್ನು ಮಾಡ್ತೀವಿ. ಅಂತಲ್ಲಿದ್ದಾಗ ದೂರ ಸಂಪರ್ಕಗಳ ಮುಖಾಂತರ ಮೆಸೇಜ್ ಅನ್ನು ಕೊಡುವಂತ ಕೆಲಸದಲ್ಲಿ ಅವರು ಆಗಿದ್ರು. ಹೀಗೆ ಭಾರತೀಯ ಸೇನೆಯಲ್ಲಿ ಅಂತ ಹೇಳ್ತಂದ್ರೆ ಬಂದೂಕುಗಳನ್ನ ಹಿಡಿದುಕೊಂಡು ಯುದ್ಧ ಮಾಡುವುದು ಒಂದೇ ಅಲ್ಲ. EMA ಹೇಳೋದು ಈ ರಿಪೇರಿ ಮಾಡುವಂತಿರ್ಬೋದು, AMC ಅಂತಂದ್ರೆ ಸೈನಿಕರಿಗೆ ಟ್ರೀಟ್ಮೆಂಟ್ ಕೊಡುವುದಾಗಿರ್ಬೋದು, ASC ಅಂತಂದ್ರೆ ಆಹಾರ ಸಪ್ಲೈ ಮಾಡುವುದಾಗಿರ್ಬೇಕು, AOC ಅಂತಂದ್ರೆ ಆರ್ಡಿನೆನ್ಸ್ ಫ್ಯಾಕ್ಟರಿಯಿಂದ ಉಪಕರಣಗಳನ್ನ ಮಾಡುವಂತಾಗಿರ್ಬೋದು. ಇನ್ನು ಯುದ್ಧದ ಮೈದಾನದಲ್ಲಿ ನಡೀತಕ್ಕಂಥ ರೆಜಿಮೆಂಟ್ಗಳು ಬಹಳ ಇವೆ. ಒಂದು ನಾನು ಹೆಮ್ಮೆ ಪಡುವಂತ ವಿಷಯವೇನಂತಂದ್ರೆ ಇಲ್ಲಿ ಬಸವರಾಜ್ ಅವರ ನಿವೃತ್ತಿಯಾಗಿ ಬಂದವರ ಬೆಳಗ್ಗೆಯಿಂದನೇ ತಾವು ಇಷ್ಟು ಇಲ್ಲಿ ಜನಗಳು ಕೂಡಿಕೊಂಡು ಅವರನ್ನ ಸ್ವಾಗತ ಮಾಡಿದ್ದೀರಲ್ಲ, ಇದು ನಮ್ಮ ಸೈನಿಕರಲ್ಲಿ ಇರ್ತಕ್ಕಂಥ ಗೌರವ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಂತಹ ಸೈನಿಕರ ಗೌರವಕ್ಕೆ ಮುಳ್ಳೂರು ಗ್ರಾಮ ಹೆಸರಾಗಿದೆ. ಹೀಗೆ ಬರ್ತಕ್ಕಂಥವ್ರು ಎಲ್ಲರಿಗೂ ತಾವು ಒಂದು ಗೌರವವನ್ನು ಕೊಟ್ಟು ನೀವು ಸೈನಿಕರನ್ನ ಕಾಣ್ತೀರಿ ಅಂತ ತಿಳ್ಕೊಂಡು ಈಗಾಗಲೇ ಆ ಕಾರ್ಯಕ್ರಮದ ನಿರೂಪಕರು ಸ್ವಲ್ಪ ಮಾತಾಡ್ರಿ ಅಂತ ಹೇಳ್ಯಾರ. ಆದರೂ ನಾನು ಬೇಗನೆ ಮುಗಿಸ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಈಗ ಭಾರತೀಯ ಸೈನಿಕನು ನಿವೃತ್ತ ಆದಂಥ ಸೈನಿಕರಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಕೊಳ್ಳಕ್ಕಾಗ್ತದೆ. ಅದು 1 ರ್ಯಾಂಕ್ 1 ಪೆನ್ಷನ್ ಇರ್ಬೋದು, 3 ಹಂತದಲ್ಲಿ ಕೊಡಲಾಗಿದೆ. ನಾವು ಸಂತೋಷದಿಂದಿದ್ದೀವಿ, ನೀವು ಸಂತೋಷದಿಂದಿದ್ದೀರಿ. ಕೊನೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಭಾರತದ ಬಗ್ಗೆ ಎಷ್ಟೊಂದು ಹೆಮ್ಮೆ ಅಂತಂದ್ರೆ ಅವ್ರಿಗೆ ಒಂದೊಂದು ಮಾತನ್ನ ಹೇಳ್ತಾ ಇದ್ದಾರೆ. ಆ ಮಾತನ್ನು ಹೇಳಿ ನನ್ನ ಭಾಷಣಕ್ಕೆ ನಾನು ವಿರಾಮ ಕೊಡ್ತೇನೆ. एक भूमि का टुकड़ा नहीं है, भारत एक भूमि का टुकड़ा नहीं है. जीते जागते हुए एक महान पुरुष है, एक महान पुरुष है. यहाँ का नदियां एक एक गंगा जल है, यहाँ का एक एक नदियां एक एक गंगा जल है. यहाँ का एक एक कंकड़ एक एक शंकर है, यहाँ का एक एक कंकड़ एक एक शंकर है. ये नंदन का धरती है, ये अभिनंदन का धरती है. जिएंगे तो इस भारत माता के लिए, मरेंगे तो इस भारत माता के लिए. मरने के बाद भी अगर हमारा अस्थियों को गंगा जल में छोड़ दिया जाए, वो अस्थि कहेगा भारत माता की जय, भारत माता की जय. ಧನ್ಯವಾದಗಳು. ಸೈನಿಕರ ಮೇಲೆ ಇಷ್ಟೊಂದು ಪ್ರೀತಿ, ವಿಶ್ವಾಸ ಹಾಗೂ ಗೌರವ ಜೊತೆಗೆ ಈ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿದ್ದು ತುಂಬಾ ಸಂತೋಷದ ವಿಷಯ. ಹಾಗೂ ಇವತ್ತಿನ ದಿನ ಈ ನಮ್ಮ ರಾಮದುರ್ಗ ತಾಲೂಕಿನ ಮಾಜಿ ಸೈನಿಕರ ಘಟಕದ ವತಿ ಅವರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮುಳ್ಳೂರು ಗ್ರಾಮದಲ್ಲಿ ನೆರವೇರ್ತಾ ಇರುವುದು ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸಿ, ಮುಳ್ಳೂರು ಗ್ರಾಮದ ಗ್ರಾಮ ದೇವತೆಗೆ ನಮಸ್ಕರಿಸಿ, ಹಾಗೂ ಊರಿನ ಗುರು ಹಿರಿಯರು ಹಲಗತ್ತಿ ಗ್ರಾಮ, ಮುಳ್ಳೂರು ಗ್ರಾಮ, ಖಾನಾಪುರ ಗ್ರಾಮ ಹಾಗೂ ಸಿರ್ಸಂಗಿ ಎಲ್ಲ ಗುರು ಹಿರಿಯರಿಗೂ ಈ ವೇದಿಕೆ ಮುಖಾಂತರ ಅವರನ್ನು ನಮಸ್ಕರಿಸಿ, ನಮ್ಮ ಮಾಜಿ ಸೈನಿಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಸವರಾಜ್ ಪುಂಡ್ಲಿಕಪ್ಪ ನಿಂಗರೆಡ್ಡಿ ಇವತ್ತಿನವರೆಗೆ ಅವರು ಸೈನಿಕರು. ಈಗ ಈ ಡ್ರೆಸ್ ತೆಗೆದ ಮೇಲೆ ಮಾಜಿ ಸೈನಿಕರಾಗ್ತಾರೆ. ಈ ಸೈನಿಕನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೀವು ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಈ ಒಂದು ವೇದಿಕೆ, ಇಂಥ ವೇದಿಕೆಗಳು ನೂರಾರು ನೋಡಿರ್ಬಹುದು, ಆದ್ರೆ ಸೈನಿಕನ ವೇದಿಕೆ ತುಂಬಾ ಕಡಿಮೆ ಸಿಗತ್ತೆ. ದಯವಿಟ್ಟು ಒಬ್ಬ ಸೈನಿಕನ ಪರಿಚಯ ತಿಳಿಲಾರದೆ ಬೇರೆ ಏನು ನಾವು ಭಾವಿಸಬಾರದು. ಈಗ ಸದ್ಯ ಮುಳ್ಳೂರು ಗ್ರಾಮದ ಹೆಮ್ಮೆಯ ವೀರ ಯೋಧ ಸೈನಿಕ ಬಸವರಾಜ್ ಪುಂಡ್ಲಿಕಪ್ಪ ನಿಂಗರೆಡ್ಡಿ ಸದ್ಯದಲ್ಲಿ ಹವಾಲ್ದಾರ್ ರ್ಯಾಂಕ್ನಿಂದ ರಿಟೈರ್ಮೆಂಟ್ ತಗೊಂಡು ನಮ್ಮ ಇಂಡಿಯನ್ ಆರ್ಮಿಯ 17 ವರ್ಷಗಳ ಸರ್ವಿಸ್ ಅನ್ನು ನಿಷ್ಠೆಯಿಂದ ಕೊಟ್ಟಿರುವಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿಕೊಂಡು ತನ್ನ ತಾಯ್ನಾಡಿಗೆ
ಸದೃಢ ದೇಹವನ್ನು ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ತುಂಬಾ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಈ ಊರಿಗೆ ಸ್ವಾಗತ ಮಾಡಿಕೊಳ್ಳೋಣ. ಹಾಗೆ ನಮ್ಮ ಬಸವರಾಜ್ ಅವರ ಕಿರು ಪರಿಚಯ ಇಂಡಿಯನ್ ಆರ್ಮಿಯಲ್ಲಿ 21 ಮಾರ್ಚ್ 2008ರಲ್ಲಿ ಅವರು ಭಾರತೀಯ ಸೇನೆಯಲ್ಲಿ ಸೇರಿರುತ್ತಾರೆ. ಅವರು ದಿವಂಗತ ಸ್ವರ್ಗವಾಸಿಗಳಾದ ಶ್ರೀಯುತ ಪುಂಡ್ಲಿಕಪ್ಪ ಸೋಮಪ್ಪ ನಿಂಗರೆಡ್ಡಿ ಹಾಗೂ ತಾಯಿ ಗಂಗಮ್ಮ ಪುಂಡ್ಲಿಕಪ್ಪ ನಿಂಗರೆಡ್ಡಿ ಅವರ ಮೊದಲನೆಯ ಪುತ್ರನಾದ ಬಸವರಾಜ್ ಹಾಗೂ ಎರಡನೇ ಪುತ್ರ ದಿವಂಗತ ಸುರೇಶ್ ಅವರು ಅನಾರೋಗ್ಯದಿಂದ ಈಗ ಸದ್ಯ ಈ ವೇದಿಕೆಯಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ. ಅವರು ವಿಧಿವಶರಾಗಿರ್ತಾರೆ. ಹಾಗೆ ಬಸವರಾಜ್ ಅವರು 1985 15 ಜುಲೈ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದಲ್ಲಿ ಅವರು ಜನಿಸುತ್ತಾರೆ. ಬಾಲ್ಯದಿಂದ 1 ರಿಂದ 7ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ ಹಲಗತ್ತಿಯಲ್ಲಿ ಕಲಿತು ಮುಳ್ಳೂರು ಗ್ರಾಮದಲ್ಲಿ ಕಲಿತು ಅದೇ 1992 ಹಾಗೂ 99ರವರೆಗೆ ಕನ್ನಡ ಶಾಲೆಯನ್ನು ಕಲಿಯುತ್ತಾರೆ. 7ನೇ ತರಗತಿಯ ನಂತರ ರಾಮದುರ್ಗದಲ್ಲಿ 8 ರಿಂದ 10ರವರೆಗೆ ಇದೇ ವಿದ್ಯಾವರ್ಧಕ ಸಂಘ ಸ್ಟೇಟ್ ಜೂನಿಯರ್ ಕಾಲೇಜ್ ರಾಮದುರ್ಗದಲ್ಲಿ ಮುಗಿಸುತ್ತಾರೆ. ಹಾಗೂ 2001 ರಿಂದ 2003 PUC ಫಸ್ಟ್ ಹಾಗೂ PUC ಸೆಕೆಂಡ್ ಇಯರ್ ಇದೇ ಕಾಲೇಜ್ನಲ್ಲಿ ರಾಮದುರ್ಗ ತಾಲೂಕಿನ ಸ್ಟೇಟ್ ಜೂನಿಯರ್ ಕಾಲೇಜ್ನಲ್ಲಿ ಕಲಿತಿರ್ತಾರೆ. ತದನಂತರ ಅವರು BA ಫಸ್ಟ್ ಹಾಗೂ BA ಸೆಕೆಂಡ್ ಇಯರ್ ಬೆಂಬಳಿಗೆ ಕಾಲೇಜ್ನಲ್ಲಿ ಕಲಿತು ಮುಂದೆ ಅವರಿಗೆ ಒಂದು ಆಸೆ ಹುಟ್ಟುತ್ತೆ, ಇಷ್ಟು ನಾನು ಓದಿದ ನಂತರ ಯಾವುದಾದ್ರೂ ಹುದ್ದೆಗೆ ಸೇರಬೇಕು ಅಂತ. ಆದರೆ ಎಲ್ಲರ ಮನಸ್ಸಲ್ಲಿರುವಂತಹ ಹುದ್ದೆಯನ್ನು ಬಿಟ್ಟು ಅವರು ಭಾರತೀಯ ಸೇನೆಯನ್ನು ಇಷ್ಟಪಡ್ತಾರೆ. ನಾನು ಒಬ್ಬ ಸೈನಿಕನಾಗಬೇಕು ಅಂತ. 2008ರಲ್ಲಿ ಅವರು ಬೆಳಗಾಂ ಬಿಹಾರದಲ್ಲಿ ಭರ್ತಿಯಾಗ್ತಾರೆ. ಮಧ್ಯಪ್ರದೇಶನಲ್ಲಿ ಇರುವಂತಹ ಜಬಲ್ಪುರ್ ಗ್ರಾಮದಲ್ಲಿ ಅವರು ಟ್ರೈನಿಂಗ್ ಅನ್ನು ಮುಗಿಸಿ ಫಸ್ಟ್ ಪೋಸ್ಟಿಂಗ್ ಲೇ ಲದ್ದಾಖ್ನಲ್ಲಿ ಜಾಯಿನ್ ಆಗ್ತಾರೆ. ತುಂಬಾ ಕಠಿಣವಾದಂತಹ ಪ್ರದೇಶ, 14,000 ಫೂಟ್ ಅದಕ್ಕಿಂತ ಹೆಚ್ಚಾಗಿರುವಂತಹ ಪ್ರದೇಶ ಅಂದ್ರೆ ಅದು ಲೇ ಲದ್ದಾಖ್. 2011 ರಿಂದ 2013ರವರೆಗೆ ಅವರು ಅಲ್ಲಿ ಸೇವೆ ಮುಗಿಸ್ಕೊಂಡು ಮತ್ತೆ ವಾಪಸ್ 2013 ರಿಂದ 2015ರವರೆಗೆ ಮಧ್ಯಪ್ರದೇಶ ರಾಜಧಾನಿಯಾದಂತಹ ಭೋಪಾಲ್ದಲ್ಲಿ ಅವರಿಗೆ ಒಂದು ಸೇವೆ ಮಾಡಲು ಅವಕಾಶ ಸಿಗುತ್ತದೆ. ತದನಂತರ 2015ರಲ್ಲಿ ಶ್ರೀಮತಿ ಜ್ಯೋತಿ ಅವರನ್ನ ಮದುವೆ ಆಗ್ತಾರೆ. ಅದೇ ಮದುವೆಯಾದ ನಂತರ 2013ರಲ್ಲಿ ಅವರಿಗೆ 2013ರಲ್ಲಿ ಶ್ರೀಮತಿ ಜ್ಯೋತಿ ಅವರನ್ನ ಮದುವೆ ಆಗ್ತಾರೆ. ತದನಂತರ ಅವರಿಗೆ ಒಂದು ಮೊದಲು ಲಕ್ಷ್ಮಿ ರೂಪದಲ್ಲಿ ಗಂಗು ಎಂಬ ಪುತ್ರಿ ಜನಿಸುತ್ತಾಳೆ. ತುಂಬಾ ಖುಷಿಯಾಗಿ ಮುಂದೆ ಮಾಡ್ತೀನಿ ಅಂತ ತನ್ನ ಹೆಂಡತಿಗೆ ಹೇಳಿ, ಈ ಮಗುವನ್ನು ಜೋಪಾನವಾಗಿ ನೋಡ್ಕೊಮ್ಮ, ನಾನು ಬರುವವರೆಗೆ ಈ ನನ್ನ ತಂದೆ ತಾಯಿ ಹಾಗೂ ಈ ಮನೆ ನಿನ್ನ ಜವಾಬ್ದಾರಿ ಅಂತ ಹೇಳಿ ಪ್ರತಿಯೊಬ್ಬ ಸೈನಿಕ ಹೆಂಡತಿಯ ಮೇಲೆ ಒಂದು ಜವಾಬ್ದಾರಿ ವಹಿಸಿಕೊಂಡು ಹೋಗ್ತಾನೆ. ತದನಂತರ ಅವರಿಗೆ ಒಂದು ರಾಷ್ಟ್ರೀಯ ರೈಫಲ್ ಸೈನಿಕರಿಗೆ ಮಾತ್ರ ಗೊತ್ತು, ಬಹುಶಃ ನಿಮಗೂ ಗೊತ್ತಿರಬೇಕು ಈ ವಿಷಯ. RR ಅಂತ ಒಂದು ಸಂಘಟನೆಯನ್ನು ಅಲ್ಲಿ ರೆಡಿ ಮಾಡ್ತಾರೆ. ಅದು ಸ್ಪೆಷಲ್ ಫೋರ್ಸ್ ಆಗಿ ಜಮ್ಮು ಕಾಶ್ಮೀರದಲ್ಲಿ ಹಂತ ಹಂತದಲ್ಲಿ ಒಂದೊಂದು RRಗಳನ್ನ ಒಂದು ನೇಮಕ ಮಾಡಿರ್ತಾರೆ. ಅಂಥದ್ರಲ್ಲಿ ಅವರು ಕೂಡ ಒಂದು RR ನ ಶ್ರೀನಗರದಲ್ಲಿ ಇರುವಂತಹ ಶರೀಫಾಬಾದ್ನಲ್ಲಿ ಆ RR ಡ್ಯೂಟಿಯನ್ನು ಮುಗಿಸ್ತಾರೆ. ತದನಂತರ ಆ ಡ್ಯೂಟಿ ಮುಗಿದ ನಂತರ ವಾಪಸ್ ನಾಗಾಲ್ಯಾಂಡ್ನಲ್ಲಿ ಬರ್ತಾರೆ. ಅಲ್ಲಿಯೂ ಕೂಡ
ಉಗ್ರವಾದಿಗಳು ಕಾಡಿನಲ್ಲಿರುವಂತಹ ಅಲ್ಗವಾದಿಗಳ ಮಧ್ಯ ಆ ಕಷ್ಟದ ಡ್ಯೂಟಿಯನ್ನು ಮಾಡಲು ಅವಕಾಶ ಸಿಗುತ್ತದೆ. ತದನಂತರ ಅವರು ಬಂದಿರುವಂತಹ ಯಾವುದೇ ಕಷ್ಟದ ಕೆಲಸ ಆಗಲಿ, ಈ ವರದಿ ಹಾಕಿದ್ದೇನೆ ಅಂದ ಮೇಲೆ, ಈ ಬಟ್ಟೆ ಹಾಕಿದ್ದೇನೆ ಅಂದಮೇಲೆ ನಾವು ಹಿಂದೆ ಸರಿಬಾರದು ಅನ್ನೋ ಒಂದೇ ಒಂದು ಹೆಂಬಲು. ಯಾಕೆಂದ್ರೆ ಅವರು ಕೂಡ ಒಂದು BA ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು BA ಗ್ರಾಜುಯೇಟ್ ಮುಗಿಸಿದಂತಹ ಒಬ್ಬ ಸೈನಿಕ ಮುಂದಿನ ಯೋಚನೆ ಬಿಡದೆ ಇವತ್ತು ನನಗೆ ಯಾವ ಡ್ಯೂಟಿ ಕೊಟ್ಟಿದ್ದಾರಲ್ಲ ಆ ಡ್ಯೂಟಿಯನ್ನು ನಾನು ನಿಷ್ಠೆಯಿಂದ ಮಾಡಬೇಕು ಅನ್ನೋ ಒಂದು ಹಂಬಲ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅವನ ಮನದಲ್ಲಿ ಒಂದೇ ಇರುತ್ತದೆ, ನನಗೆ ಕೊಟ್ಟಿರುವಂತ ಡ್ಯೂಟಿ ನಾನು ನಿಷ್ಠೆಯಿಂದ ಮಾಡಬೇಕು ಅಂತ. ಹಾಗೆಯೇ 2022ರಿಂದ 2024ರವರೆಗೆ ಮಹಾರಾಷ್ಟ್ರದ ಪುಣೆ ಎಂಬ ನಗರದಲ್ಲಿ ಅವರಿಗೆ ಕರ್ತವ್ಯ ಮಾಡಲು ಅವಕಾಶ ಸಿಗುತ್ತದೆ. ಎಷ್ಟು ಹೆಂಡತಿ ಮಕ್ಕಳನ್ನು ಜೊತೆಗೆ ಇಡಲಾರದಂತಹ ಪ್ರದೇಶಗಳು ಮಾಡಿದ ನಂತರ ಅವರಿಗೆ ಪುಣೆ ಎಂಬ ನಗರಕ್ಕೆ ಅವಕಾಶ ಸಿಗುತ್ತದೆ. ಅಲ್ಲಿಯೂ ಕೂಡ ತನಗೆ ಕೊಟ್ಟಿರುವಂತಹ ಡ್ಯೂಟಿಯನ್ನು ಮುಗಿಸಿ ತಾನು ಟ್ರೈನಿಂಗ್ ಮಾಡಿದಂತಹ ವಾಪಸ್ ಡಿಪೋ ರೆಜಿಮೆಂಟ್ಗೆ ಭೇಟಿ ನೀಡಿ ತನ್ನ ಕರ್ತವ್ಯದ ಎಲ್ಲ ಅಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಎಲ್ಲ ದಾಖಲಿಸಿಕೊಂಡು ಮತ್ತೆ ತನ್ನ ತಾಯ್ನಾಡಿಗೆ ಸದೃಢತೆಯನ್ನು ಇಟ್ಕೊಂಡು ಬಂದಿರುವಂತಹ ಬಸವರಾಜ್ ಅವರಿಗೆ ಮುಳ್ಳೂರು ಗ್ರಾಮದ ಗುರು ಹಿರಿಯರ ಹಾಗೂ ಎಲ್ಲ ತಾಯಂದರ ವತಿಯಿಂದ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರಬೇಕು. ಇಲ್ಲಿವರೆಗೆ ಒಂದೇ ಒಂದು ವಿಷಯ ಹೇಳ್ತೀನಿ. ಈ ನಮ್ಮ ಸೈನಿಕರಿಗೆ ಒಂದು ಸತ್ಕಾರ ಸಮಾರಂಭ ಅಂತ ಇಡ್ತಾರಲ್ಲ, ಅದು ಮುಂದಿನ ಬರುವಂತಹ ನಮ್ಮ ಪುಟಾಣಿಗಳಿಗೆ ಹಾಗೂ ಮುಂದೆ ಬರುವಂತಹ ಯುವಕರಿಗೆ ಒಂದು ಉದಾಹರಣೆ ಆಗಬೇಕು. ಮುಂದೆ ಅವರು ಕೂಡ ಅವರ ಆಸೆ ಹುಟ್ಟಬೇಕು, ನಾನು ಕೂಡ ಒಬ್ಬ ಸೈನಿಕನಾಗಬೇಕು, ಸೈನಿಕನಾದ್ರೆ ಮಾತ್ರ ಇಂಥ ಸತ್ಕಾರ ಸಮಾರಂಭ, ಸನ್ಮಾನ, ಗೌರವ ಸಿಗುತ್ತದೆ ಅಂತ ನಾವು ಈ ಡ್ರೆಸ್ ಹಾಕೊಂಡು ತಮಗೆಲ್ಲರಿಗೂ ಒಂದು ಸೂಚನೆಯನ್ನು ಕೊಡ್ತೇವೆ. ಇವತ್ತಿನಿಂದ ನಮ್ಮ ಬಸವರಾಜ್ ಅವರು ನಿವೃತ್ತಿ ಸೈನಿಕರ ಅಂತ ಅನಿಸುತ್ತಾರೆ. ಇವತ್ತಿನ ಈ ಗೌರವ ಅವರು ಈ ಊರಲ್ಲಿ ಇರುವವರೆಗೂ, ಈ ಭೂಮಿ ಮೇಲೆ ಇರುವವರೆಗೂ ಅವರಿಗೆ ಈ ಗೌರವ ಸಿಗಬೇಕು, ಕಂಟಿನ್ಯೂ ಆಗಿ ಸಿಗಬೇಕು. ಯಾಕೆಂತಂದ್ರೆ ಅಲ್ಲಿರುವಂತಹ ಡಿಸಿಪ್ಲಿನ್ ಇಲ್ಲಿರುವಂತಹ ಡಿಸಿಪ್ಲಿನ್ಗೆ ತುಂಬಾ ವ್ಯತ್ಯಾಸ ಆಗುತ್ತದೆ. ನಾವು ಈ ಡ್ರೆಸ್ ಹಾಕೊಂಡು ಎಲ್ಲರಿಗೂ ಒಂದೇ ಹೇಳೋದು, ನಾವು ಡಿಸಿಪ್ಲಿನ್ ಆಗಿದ್ರೆ ಮುಂದೆ ನಮ್ಮನ್ನು ನೋಡಿ ಬರುವಂತಹ ಪುಟಾಣಿಗಳು ಯುವಕರಿಗೂ ನಾವು ಹೇಳ್ಬೋದು, ಇದೇ ತರ ಡಿಸಿಪ್ಲಿನ್ ಆಗಿ ಇರಬೇಕು ಅಂತ. ಈಗ ನಮ್ಮ ಮಧ್ಯದಲ್ಲಿ ಹಾಲಿ ಸೈನಿಕರು ಕೂಡ ಬಂದಿದ್ದಾರೆ. ಅವರನ್ನು ಕೇಳಿ, 2 ನಿಮಿಷ ಸಮಯ ಇದ್ರೆ ಅವರನ್ನು ಕೇಳಿ, ಇಲ್ಲಿ ಈ ಚೇರ್ ಮೇಲೆ ಕೂತ್ಕೊಂಡು, ಈ ವೇದಿಕೆ ಮೇಲೆ ಕೂತ್ಕೊಂಡು ಮಾಲಾರ್ಪಣೆ ಮಾಡಿಸ್ಕೊಂಡು ದೊಡ್ಡ ಹೆಸರನ್ನು ಗಳಿಸ್ತೀವಲ್ಲ, ಇಂಥ ವೇದಿಕೆ ನಮಗೆ ಸಿಗ್ಬೇಕಾದ್ರೆ ಅಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ. ಅಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗಲ್ಲ, ಆದ್ರೆ ಡ್ಯೂಟಿ ಸಮಯಕ್ಕೆ ಸರಿಯಾಗಿ ಕೊಟ್ಟು ಬಿಡ್ತಾರೆ. ಆ ಸಮಯಕ್ಕೆ ಸರಿಯಾಗಿ ನಾವು ಡ್ಯೂಟಿ ಮಾಡದೇ ಇತ್ತಂದ್ರೆ ಇಲ್ಲಿ ನೀವು ಇಷ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಇಂಥ ಸಮಾರಂಭ ಆಗಲಿ, ಇಂಥ ಮದುವೆ ಫಂಕ್ಷನ್ ಯಾವುದೇ ಮಾಡಕ್ ಸಾಧ್ಯ ಆಗಲ್ಲ. ದಯವಿಟ್ಟು ಎಲ್ಲರಿಗೂ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಈ ಕಿರು ಪರಿಚಯವನ್ನು ಮುಗಿಸುತ್ತೇನೆ. ಇಲ್ಲಿವರೆಗೆ ಹಾಲಿ ಸೈನಿಕರಾಗಲಿ, ನಮ್ಮ ಮಾಜಿ ಸೈನಿಕರಾಗಲಿ, ಸೇನೆಗೆ ನೀವು ಗೌರವ ಕೊಟ್ರೆ ಮುಂದಿನ ಯುವರಿಗೆ ಗೌರವ ಕೊಟ್ಟಂಗಾಗುತ್ತದೆ. ಇದು ಒಂದು ಸೇನೆಯ ಬಟ್ಟೆಯನ್ನು ಹಾಕಿರುವಂತಹ ಸೈನಿಕರು ಮಾತ್ರ ದೇಶ ಸೇವೆ ಮಾಡಲು ಸಾಧ್ಯವಿಲ್ಲ. ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿಯೂ ಕೂಡ ದೇಶಕ್ಕೋಸ್ಕರ ಒಂದು ಸೇವೆ ಮಾಡಿದ್ರೆ ಅದು ಸೈನಿಕನ ಬರಾಬರಿ ಆಗುತ್ತದೆ. ನೀವು ಕೂಡ ತನಗೆ ಕೊಟ್ಟಿರುವಂತಹ ನಿಷ್ಠೆಯಿಂದ ಮಾಡಿ, ಅದೇ ಒಂದು ಸೈನಿಕ ಮಾಡಿರುವಂತಹ ಸೇವೆ ಬರಾಬರಿ ಆಗುತ್ತದೆ ಅಂತ ನಾನು ಹೆಮ್ಮೆಯಿಂದ ಹೇಳಿ ಇಲ್ಲಿವರೆಗೆ ಸೇವೆಯನ್ನು ಸಲ್ಲಿಸಿ ಮರಳಿ ತಾಯ್ನಾಡಿಗೆ ಹಿಂದಿರುಗುವಂತ ಈ ಕಾರ್ಯಕ್ರಮದ ಬಸವರಾಜ್ ಪುಣ್ಲಿಂಗಪ್ಪ ನಿಂಗರೆಡ್ಡಿಯವರ ಈ ಸ್ವಾಗತ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ
ಶ್ರೀ ಸಟಸ್ಥಲ ಬ್ರಹ್ಮ ಸ್ವರೂಪಿ ಚಂದ್ರಶೇಖರ ಶಿವಾಚಾರ್ಯ ಪಾದಗಳಿಗೆ ಅಣಿಮುಣಿದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷಸ್ಥಾನ ವಹಿಸಿದಂಥ ನನ್ನ ಆತ್ಮೀಯರು, ನನ್ನ ಹಿತೈಷಿಗಳಾದಂಥ ಶ್ರೀ ರೇಣಪ್ಪಣ್ಣ ಸೋಮಗೊಂಡವರೇ, ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಸೈನಿಕ ಸಂಘದ ಅಧ್ಯಕ್ಷರು ಆದಂಥ ಶೇಷಪ್ಪ ಪೋದ್ರೆಡ್ಡಿ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಅವರಿವರೆನ್ನದೆ ಬಹುಶಃ ನಿಮ್ಮ ಎಲ್ಲ ಹೆಸರುಗಳು ನಮ್ಮ ಮನದಲ್ಲಿವೆ. ತಮ್ಮೆಲ್ಲರನ್ನು ಏನು ಸ್ವಾಗತ ಮಾಡಿದರೋ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ, ಬಹುಶಃ ನಿಮ್ಮ ಕಾರ್ಡ್ನಲ್ಲಿ ಒಂದು ಘೋಷಣೆ, ಜೈ ಜವಾನ್ ಜೈ ಕಿಸಾನ್. ಈ ಘೋಷಣೆಯನ್ನು ಅಂದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾಳ ಮುತುವರ್ಜಿ ವಹಿಸಿ ಇದನ್ನು ಸೇರಿಸಿದರು. ಫಸ್ಟು ಜೈ ಕಿಸಾನ್ ಅಂತಕ್ಕಂಥದ್ದು ಇಲ್ಲಿ ನಾವು ಅತ್ಯಂತ ಈಗ ನೋಡ್ತೀವಿ. ಬಹುಶಃ ಸಾಮಾನ್ಯವಾಗಿ ಹೇಳ್ತೀವಿ ನಾವು, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಅಕಸ್ಮಾತಾಗಿ ಹೆಣ್ಣು ಕೊಡಬೇಕಾದ್ರೆ ನೌಕರಿ ಐತೇನ ಅಂತ ಕೇಳ್ತೀವಿ. ರೈತ ಅದಾನಂದ್ರೆ ಹಿಂದೆ ಮುಂದೆ ಮಾಡ್ತೀವಿ ನಾವು. ಕಾರಣ ಏನು ಅನ್ನೋದು ನಮ್ಗೆ ಗೊತ್ತದ. ಬಟ್ ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕಿತ್ತು ಅಂತೇಳಿ ಹೇಳ್ತಾರೆ. ಇವತ್ತು ನಾವು ಬದುಕಬೇಕಾದ್ರೆ, ನಮಗೆ ಶಕ್ತಿ ಬರಬೇಕಾದ್ರೆ ಬಿಸಿಲು ಅನ್ನೋದೇ, ಮಳೆ ಅನ್ನೋದೇ, ಚಳಿ ಅನ್ನೋದೇ, ಹಗಲಿ ಅನ್ನೋದೇ, ರಾತ್ರಿ ಅನ್ನೋದೇ, ಈ ವಿದ್ಯುತ್ತಿನ ಚೆಲ್ಲಾಟದಲ್ಲಿ ಒಬ್ಬ ರೈತ ಎಷ್ಟು ಕೆಲಸ ಮಾಡ್ತಾನೆ, ಅವನದೆಷ್ಟು ಕಷ್ಟದ ಅಂತೇಳಿ ನಾವು ಇವತ್ತು ತಿಳ್ಕೊಳ್ಳೋದಿಲ್ಲ. ಬಹುಶಃ ನೀವು ಮೊನ್ನೆ ಒಂದು ಘಟನೆ ಆಯ್ತು ನೋಡಿರ್ಬೋದು, ಪಂಜೆ ಹುಟ್ಟಂಥ ರೈತರ ಘಟನೆ. ಸಾಮಾನ್ಯವಾಗಿ ಈ ರೈತರಿಗೆ ನಾವು ಎಲ್ಲಿಲ್ಲದ ಗೌರವವನ್ನು ಅರ್ಪಣೆ ಮಾಡಬೇಕಾಗ್ತದೆ. ಯಾಕಂತಂದರೆ ನಾವು ತಿನ್ನುವ ಅನ್ನ ಅವನ ಪರಿಶ್ರಮದಿಂದ ಬಂದಿರ್ತದ. ಅದಕ್ಕಾಗಿ ರೈತನಿಗೆ ನಾವು ಆದ್ಯತೆಯನ್ನು ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇನ್ನು ಎರಡನೇದಾಗಿ ಜೈ ಜವಾನ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ನಾವು ಬೆಳಗಾಂದಲ್ಲಿ ಒಂದು ನಮ್ಮ ನಿವೃತ್ತಿ ಸೈನಿಕರ ಕೂಟ ಅದ. ಅವರು ಕೂಡ ನಾವು ದಿನಾಲು ವಾಕಿಂಗ್ ಹೋಗ್ತಿದ್ದೀವಿ. ಅಲ್ಲಿ ಸನ್ನಿವೇಶಗಳನ್ನು ಅವ್ರನ್ನ ಕೇಳ್ತಿದ್ದೀವಿ. ಬಹುಶಃ ಇಲ್ಲಿವರೆಗೆ ನಮ್ಮ ಒಬ್ಬರ ಶಿಕ್ಷಕರು ಈ ಸೈನಿಕರ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಅಥವಾ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದರು. ಬಟ್ ಸೈನಿಕನ ಹಿಂದೆ ಇರತಕ್ಕಂಥ ಸನ್ನಿವೇಶಗಳನ್ನು ನಾವು ತಿಳ್ಕೊಂಡ್ರೆ ಬಹುಶಃ ಅದರ ಮಹತ್ವ, ಸೈನಿಕರಿಗೆ ಯಾಕೆ ನಾವಿಷ್ಟು ಗೌರವ ಕೊಡಬೇಕು ಅಂತಕ್ಕಾಗ್ತದೆ. ಮೊದಲನೇದಾಗಿ ನಾವೆಲ್ಲ ನಿದ್ರಿಸ್ತೀವಿ ಅನ್ನುವಂಥ ಒಂದೇ ಒಂದು ಕಾರಣ ಯಾರು ಅಂತಂತಂದರೆ, ನಾವು ಆರಾಮಾಗಿ ಹಾಯಾಗಿ ಊಟ ಮಾಡಿ ಮಲಗ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಸೈನಿಕರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಾವೆಲ್ಲ ಎ ಸಿ ಹಚ್ಚಿಕೊಂಡು, ಫ್ಯಾನ್ ಹಚ್ಚಿಕೊಂಡು, ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಒಂದು ಸೊಳ್ಳಿ ಬಂದರೆ ನಮಗೇನಾಗ್ತದೆ, ನಿದ್ದೆ ಹತ್ತೋದಿಲ್ಲ. ಆ ನಿದ್ದೆ ಚಿರನಿದ್ರೆ ಅಂದರೆ ನಾವು ಸಾಮಾನ್ಯವಾಗಿ ಆರಾಮಾಗಿ ನಿದ್ರೆ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಯಾರು ರಕ್ಷಣೆ ಮಾಡ್ತಾರೋ ಅಂತಂದರೆ ಸೈನಿಕರು ಅಂತೇಳಿ. ಬಹುಶಃ ಏನೇನು ಆಗ್ತದ ಅವ್ರ ಪರಿಸ್ಥಿತಿ ಅಂತಂದರೆ, ಅಲ್ಲಿ 0ಕ್ಕಿಂತ ಕಡಿಮೆ ಡಿಗ್ರಿ ಇರ್ತಕ್ಕಂಥ ಹವಾಮಾನ ಇರ್ತದೆ, ಅದರಲ್ಲಿ ಆತ ಕೆಲಸ ಮಾಡಬೇಕು. 0ಕ್ಕಿಂತ ಕಡಿಮೆ ನಮಗೆ ಏನಾರ 46 ಡಿಗ್ರಿ ಸೆಲ್ಸಿಯಸ್ಸು ಅಥವಾ 40 ಅಂದರೆ 20-25ಕ್ಕೆ ಬಂದ್ರೆ ನಮ್ಮ ಕೈಗಳೆಲ್ಲ ಜುಂಬು ಹಿಡಿತಾವೆ ಅಥವಾ ನಮಗೆ ನಡೆಯೋಕ್ಕಾಗೋದಿಲ್ಲ, ನಮ್ಮ ಮಾತನಾಡಲಿಕ್ಕೆ ನಮಗೆ ಈ ಹಲ್ಲು ಗಡ್ಡಗಿಸ್ತಾವೆ. ಬಟ್ ಆ ಒಬ್ಬ ವ್ಯಕ್ತಿ ಸೈನಿಕ ಏನು ಮಾಡ್ತಾನೋ ಅಂತಂದರೆ, ಅಂಥ ಒಂದು ಕಷ್ಟದಲ್ಲಿ ಏನು ಮಾಡ್ತಾನೋ ಅಂತಂದರೆ ಸೇವೆಯನ್ನು ಸಲ್ಲಿಸ್ತಾನೋ. ಅದಕ್ಕಾಗಿ ನಾವು ಏನು ಮಾಡಬೇಕು, ಅವ್ರನ್ನ ಗೌರವಿತವಾಗಿ ಕಾಣಬೇಕಾಗ್ತದೆ, ಅವ್ರಿಗೆ ಮಹತ್ವ ಕೊಡಬೇಕಾಗ್ತದೆ. ಇನ್ನು ಊಟದ ಬಗ್ಗೆ ಹೇಳ್ತಾ ಇದ್ರು. ಒಂದೊಂದು ಸಲ ಊಟ ಸಿಗಂಗಿಲ್ಲ ಅಂತವ್ರಿಗೆ, ಒಂದೊಂದು ಸಲ ಕುಡಿಲಿಕ್ಕೆ ನೀರೇ ಸಿಗೋದಿಲ್ಲ. ನಮಗೆ ಅನೇಕರು ಹೇಳ್ತಾ ಇದ್ರು, ಅಕಸ್ಮಾತಾಗಿ ನೀರು ಕುಡಿಬೇಕಂತಂದ್ರೆ ಅದು ಒಂದು ಸೆಕೆಂಡ್ನಲ್ಲಿ ಅಥವಾ ಒಂದು ನಿಮಿಷದಲ್ಲಿ ಅದು ಹೆಪ್ಪಗೆ ಬಿಡ್ತದ. ಅಂಥ ಒಂದು ಕಷ್ಟದಲ್ಲಿ ಬಹುಶಃ ನಮ್ಗೆ 10 ನಿಮಿಷ 20 ನಿಮಿಷ ನೀರು ಸಿಗದೇ ಇದ್ರೆ, ಅರ್ಧ ತಾಸು ನೀರು ಸಿಗದೇ ಇದ್ರೆ ನಾವು ಎಷ್ಟು ಒದ್ದಾಡ್ತೀವಿ. ಅಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಇನ್ನು ಅವರ ಮನೆತನದ ಬಗ್ಗೆ ನಾವು ಒಂದು ವಿಚಾರ ಮಾಡಬೇಕು. ತಂದೆ ತಾಯಿಗಳು ಮಗುವಿನ ಬಗ್ಗೆ ಆತಂಕ, ಮಗುವಿಗೆ ಏನಾಗ್ತದ, ಮಗು ಬರ್ತಾನೋ ಇಲ್ಲೋ, ಯಾವಾಗ ಬರ್ತಾನೋ, ಎಂದು ಬರ್ತಾನೋ, ಈ ಹಾದಿಯನ್ನು ಪತ್ನಿ ಮತ್ತು ತಂದೆ ತಾಯಿಗಳು ಆ ಕುಟುಂಬ ಕಾಯ್ತಿರ್ತದೆ. ಇದನ್ನೆಲ್ಲನೂ
ಬಹುಶಃ ನಮಗೆ ಒಂದು ವಾರ ಬಿಟ್ರೆ ನಾವು ಮರನೇ ಅಥವಾ ಒಂದು 2 ದಿನ ಹೆಚ್ಚಿಗೆ ಬಿಟ್ರೆ ನಮ್ಮ ಮನ್ಯಾಗ ಫೋನ್ ಮಾಡ್ತಾರೆ, ಏನಂತ, ಎಷ್ಟೊತ್ತಿಗೆ ಬರ್ತಿ, ಯಾವಾಗ ಬರ್ತಿ, ಎಷ್ಟು ಗಂಟೆ ಆತ, 3 ದಿನ ಆತು ಬಂದಿಲ್ಲ ಅಂತ. ಬಟ್ ಅವ್ರದ್ದು ಹಾಗಿಲ್ಲ. ಯಾವಾಗ ಮನೆಗೆ ಬರ್ತೀವಿ ಅಂತೂ ಅವ್ರ ಸ್ಥಿತಿ ಗೊತ್ತಿಲ್ಲ, ಯಾವಾಗ ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬರ್ಲಿಕ್ಕೆ ಆಗೋದಿಲ್ಲ. ನಾವು ಫೋನ್ ಮಾಡುವಂತ ಮಾಧ್ಯಮ ಕೂಡ ಅವ್ರಿಗೆ ಸಿಗೋದಿಲ್ಲ, ಫೋನ್ ಸಿಗೋದಿಲ್ಲ. ಇಂಥ ಎಲ್ಲಾ ಕಷ್ಟದಡಿಯಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ಯಾರಿಗಾಗಿ ಅಂತಂದ್ರೆ ಈ ಭಾರತದ ಮಾತೆಗಾಗಿ, ಭಾರತದ ಸೇವೆಗಾಗಿ, ಭಾರತದ ರಕ್ಷಣೆಗಾಗಿ ಅವರ ಸೇವೆಯನ್ನ ಸಲ್ಲಿಸ್ತಾರೆ. ಅದಕ್ಕಾಗಿ ಅವರಿಗೆ ಮಹತ್ವವನ್ನ ನಾವು ಕೊಡಬೇಕಾಗ್ತದೆ. ಅದಕ್ಕಾಗಿ ಇದೇ ಒಬ್ಬರು ಯೋಧರು, ನಿವೃತ್ತ ಯೋಧರು ಮಾತನಾಡಿದ್ರು, ಬಹಳ ಚೆನ್ನಾಗಿ ಮಾತನಾಡಿದ್ರು. ನನಗೆ ಬಹಳ ಖುಷಿ ಬಂತು. ನಮ್ಮ ಶಾಲಾ ಮಕ್ಕಳಿಗೆ ಇದನ್ನು ಹೇಳಬೇಕಾಗ್ತದೆ. ಶಾಲಾ ಮಕ್ಕಳಿಗೆ ಹೇಳುವುದ್ರ ಮುಖಾಂತರ ಮಕ್ಕಳಲ್ಲಿ ಸೈನಿಕರ ಪಾವಿತ್ರತೆ, ಸೈನಿಕರ ಶಕ್ತಿ, ಸೈನಿಕರ ನಿಷ್ಠೆ, ಸೈನಿಕರ ಸಾಹಸ, ಸೈನಿಕರ ವೀರತನ, ಇವುಗಳನ್ನೆಲ್ಲ ನಾವು ಮಕ್ಕಳಿಗೆ ಪಾಠ ಕೊಡಬೇಕಾಗ್ತದೆ. ಕಾರಣ ಇಷ್ಟೇ, ಅವರ ಶಕ್ತಿ ನಾವು ನೋಡ್ಬೋದು. ಅಕಸ್ಮಾತಾಗಿ ನಾವು ಹೇಳ್ತೀವಿ, ದಯವಿಟ್ಟು ತಿಳ್ಕೊಬಾರ್ದು. ಬೇರೆ ಊರಿಗೆ ಹೋಗಂತಂದ್ರೆ ನಮ್ಮ ಶಿಕ್ಷಕರು ಅನೇಕ ಸಲ ನಮಗೆ ಜಗ ಮಾಡ್ತಾರೋ, ರೇಣಪ್ಪನಂತವ್ರು ಕೂಡ ವಸೂಲಿ ಹಚ್ತಾರೆ. ನಾ ಅದಕ್ಕೆ ಹೇಳ್ತೇನೆ, ಸಿಟಿ ಬರ್ತದ, ಬಾಜು ಊರು 4 ಕಿಲೋಮೀಟರ್ ಹೋಗಂತೇಳಿ. ಅದ ಸೈನಿಕರು ಎಲ್ಲಿ ಕರ್ನಾಟಕ, ಎಲ್ಲಿ ಮಧ್ಯಪ್ರದೇಶ, ಎಲ್ಲಿ ಹಿಮಾಚಲ, ಎಲ್ಲಿ ಅಲ್ಲಿ ಹೋಗಿ ಅವರ ಸೇವೆಯನ್ನು ಸಲ್ಲಿಸ್ತಾರೆ. ನಮ್ಮ ದೋಸ್ತ ಒಬ್ಬ ಇದ್ದ, ನಮ್ಮ ಜೋಡಿ KS ಪಾಸ್ ಅದ ಅಂತ. ಅವ ಹೇಳ್ತಾ ಇದ್ದ, ಏನು ಅಂತಂತಂದ್ರೆ, ನಾವೇನಾರ 5 ನಿಮಿಷ ಲೇಟಾಗಿ ಬಂದ್ರೆ ಹೇಳ್ತಿದ್ದ, ನೀವನ್ನೆಲ್ಲ ಮಿಲಿಟ್ರಿ ಕಳಿಸ್ಬೇಕು ನೋಡಿ, ಕಂಪಲ್ಸರಿ ಮಿಲಿಟ್ರಿ ಮಾಡ್ಬೇಕು ನೀವು, ಅಂದ್ರೆ ಲೆಕ್ಕಕ್ಕೆ ಬರ್ತೀರಿ ಅಂತ ಹೇಳ್ತಿದ್ದ. ಮೊದಲ ನಮ್ಮ ಸಿವಿಲ್ ಸರ್ವಿಸಿಗೆ ಬದ್ಧತೆ ಬರಬೇಕಾದ್ರೆ ಅಥವಾ ಕೆಪಾಸಿಟಿ ಬರಬೇಕಾದ್ರೆ ಕನಿಷ್ಠ 5 ವರ್ಷದ್ದು ಈಗಾಗಲೇ ಅನೇಕ ಜನ ಚಿಂತನೆಯನ್ನು ಮಾಡುವಂಥದ್ದು. ಮೊದಲು ಮಿಲಿಟರಿ ಸರ್ವಿಸ್ ಕಳಿಸ್ಬೇಕು, ಅಂದ್ರೆ ನೌಕರಿ ಕೊಡಬೇಕು ಅಂತೇಳಿ ಹೇಳ್ತಾರೆ. ಕಾರಣ ಏನಂತಂದ್ರೆ ಅವ್ರ ಹತ್ತಲ್ಲಿ ಇರ್ತಕ್ಕಂಥ ಶ್ರದ್ಧೆ, ನಿಷ್ಠೆ, ಕರ್ತವ್ಯ ಪ್ರಜ್ಞೆ ಇವೆಲ್ಲವೂ ಕೂಡ ಇರ್ತಾವೆ. ನೋಡ್ಬೇಕು, ಸಾಮಾನ್ಯವಾಗಿ ಮನೆಯನ್ನ, ತಮ್ಮ ಬಂಧುಗಳನ್ನ, ತಮ್ಮ ಬಳಗವನ್ನ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೇವೆಯನ್ನ ಮಾಡ್ತಿರ್ತಾರೆ. ಅದಕ್ಕಾಗಿ ಆ ಸೈನಿಕರಿಗೆ ನಮ್ಮ ಎಲ್ಲಾ ಜನರು ಯಾವಾಗಲೂ ಅವರಿಗೆ ಗೌರವವನ್ನ ನೀಡಬೇಕು ಮತ್ತು ಅವರಿಗೆ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ವಿಚಾರವನ್ನ, ಅದೇ ರೀತಿ ನಮ್ಮ ರೈತರಿಗೂ ಕೂಡ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ವಿಚಾರವನ್ನ ಮುಳ್ಳೂರಿನ ಈ ಜನತೆ ಒಬ್ಬ ಸೈನಿಕನನ್ನ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅತ್ಯಂತ ಆತ್ಮೀಯವಾಗಿ ನೀವು ಬರಮಾಡಿಕೊಂಡಿರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಈ ಆದರ್ಶಕ್ಕೆ ನಾನು ಅಭಿನಂದನೆಯನ್ನು ಹೇಳಿ, ಬಹುಶಃ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾಷಣ ಮಾಡೋದಕ್ಕೆ ಸಮಯ ಅಲ್ಲ ಅಂತ ಅನಿಸ್ತಾ ಇದೆ. ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯವನ್ನು ಏರ್ಪಡಿಸಿ ಒಳ್ಳೆಯ ಒಂದು ಯಾವುದೋ ಅಡಚಣೆ ಇಲ್ಲದೆ ನೆರವೇರಿಸಿಕೊಟ್ಟಂಥ ಎಲ್ಲ ನಮ್ಮ ಸೋಮನಗೌಡರ ಫ್ಯಾಮಿಲಿ, ದಾಸರೆಡ್ಡಿ ಅವರ ಫ್ಯಾಮಿಲಿ ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆ ಸಹಕರಿಸಿದ ಎಲ್ಲ ನನ್ನ ಮಿತ್ರರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇದು ಭಾಷಣ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಗೊತ್ತು, ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜವಾನ್ ಜೈ ಕಿಸಾನ್. ಬ್ಯಾಟ್ರಿ ಡೌನ್ ಆಗ್ಯಾವು, ಬಟ್ ಹರ್ತಾವು, ಇದೆಲ್ಲ ಇರಲಿ. ಮುಳ್ಳೂರು ಗ್ರಾಮದಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಬಂದಂಥ ನಮ್ಮ ಮಠದ ಸದ್ಭಕ್ತರಾದ ಬಸವರಾಜ್ ಪುಂಡ್ಲಿಕ್ ನಿಂಗರೆಡ್ಡಿ ಇವರ ನಿವೃತ್ತಿ ಕಾರ್ಯಕ್ರಮದ ಭವ್ಯ ವಿಜೃಂಭಣೆಯಿಂದ ಜರುಗ್ತಿ. ಆಮೇಲೆ ನಾ ಏನು ಹೇಳಬೇಕನ್ನೋದು ಎಲ್ಲ ಸರ್ ಹೇಳಿದ್ದಾರೆ. ನಿಜವಾಗಿಯೂ ಸೈನಿಕರಾಗೋದು ಅಷ್ಟು ಸರ ಅಲ್ಲ. ಒಂದು ಎಕ್ಸಾಂಪಲ್ ಹೇಳೋದಂತಂದ್ರೆ, ಈಗ ಸುಮಾರು ಒಂದು 8-10 ವರ್ಷದ ಹಿಂದೆ ಸಿಯಾಚಿನದೊಳಗೆ, ಸಿಯಾಚಿನ್ ಅಂದ್ರೆ ಬರ್ಪದ ನಾಡ, ಆ ನಾಡಿನೊಳಗೆ ಹನುಮಂತಪ್ಪ ಕೊಪ್ಪದಂತೇಳಿ ಒಬ್ಬ ಮನುಷ್ಯ 8 ದಿವಸ ಬರ್ಪದೊಳಗೆ ಎದ್ದು ಬದುಕಿ ತಿಳ್ಕೊಂಡ. ನಾವೆಲ್ಲ ಅವರು 4-5 ಕಡೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವು. ಆಮೇಲೆ ಇಲ್ಲೇ ಕಲ್ಲಪ್ಪ ಇಂಚಲ್ ಅಂಥೇಳಿ ಸಿರ್ಸಂಗಿ ಒಳಗೆ
ಅವೆಲ್ಲ ಎಂಥ ಗೌರವ ಎಂಥ ಇದನ್ನು ಕೊಡ್ತಾರೆ. ಅವನು ಸ್ಟ್ಯಾಚ್ಯೂ ಮಾಡಿ ಇಟ್ಟು ಇದನ್ನು ಮಾಡ್ತಾರೆ. ಅಂಥದ್ರೊಳಗೆ 17 ವರ್ಷ ಯಾವುದೋ ಒಂದು ಕುಂದು ಕೊರತೆ ಇಲ್ಲ ಬಂದಾರಂತಂದ್ರೆ ನಮಗೆ ಹೆಮ್ಮೆ ವಿಷಯ. ಇವತ್ತಿನ ದಿವಸ ನಿಜವಾಗಿಯೂ ಪವಾಡ ಅಂದಾಗ ನನಗೆ ಇವತ್ತು ಏನಾರ ಇದಿದ್ರೆ 2 ಕಾರ್ಯಕ್ರಮ ಬಂದುಬಿಟ್ಟು ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದರು. ತಿಮ್ಮಾಪುರದೊಳಗೆ ಒಂದು 10 ಕಿಲೋ ಬೆಳ್ಳಿದು ಕವಚ ಬಯಲು ಮಾರುತಪ್ಪ ಕವಚ ಅರ್ಪಣೆ ಮಾಡೋದಿತ್ತು. ಜಗದೀಶ್ ಶೆಟ್ಟರು ಎಲ್ಲ ರಾಜಕೀಯ ಧುರೀಣರು ಬರಕತ್ತಿದ್ರು. ನಾವು ಮೊದಲೇ ಇವರು 10ವರೆಗೆ ನಾವು ಇಟ್ಕೊತೀವಿ ರೀ ಅಜ್ಜವ್ರ, ನೀವು ಆದ್ರೆ ಅದು 10ವರೆ ಇದು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿದ್ರೆ ನಾವು ಬರ್ತೀವಿ ಅಂತೇಳಿ ಆ ಟೈಮ್ದಾಗ ಅಲ್ಲಿ ಅವರು ಲೇಟಾಗಿ ಬಂದ್ರೆ ಆದರೂ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಇನ್ನೂ ಇವರು ಉತ್ಸವ ನಡೆದಿದ್ದಲ್ಲ, ನಾ ಬಂದು ಹಜಾರಾದ್ನಿ. ಆ ಉತ್ಸವ ಭವ್ಯ ಇದನ್ನು ನೋಡಿದ್ರೆ ನನಗೆ ಭಾಳ ಸಂತೋಷ ಆಯ್ತು. ಇನ್ನೇನು ಎಲ್ಲರೂ ಬಂದು ಎಲ್ಲರೂ ಮಾಜಿ ಸೈನಿಕರು ಇದು ಅಂತಂದರೆ ಈಗ ಸರ್ ಹೇಳಿದರು, ಈಗಿನ ಯುವ ಪೀಳಿಗೆಗೆ ಒಂದು ಪ್ರೋತ್ಸಾಹ ಕೊಡುವಂಥ ಇದನ್ನು ಮಾಡಬೇಕಾಗೈತಿ. ಆದರೆ ಈಗ ಏನೈತಿ, ಈ ಡೂಪ್ಲಿಕೇಟ್ ಆಹಾರದಿಂದ ಯೋಧರು ಸಿಗೋದಕ್ಕೆ ಇದೆ, ವಿದ್ಯಾರ್ಥಿಗಳು ತಯಾರಾಗೋದಕ್ಕೆ ಅಷ್ಟೇ. ಯಾಕಂದ್ರೆ ಭಾಳ ಟಫ್ ಐತಿ ಸೈನಿಕರಾಗಬೇಕಾದ್ರೆ. ಅದಕ್ಕಾಗಿ ನಮ್ಮಲ್ಲಿ ಎಷ್ಟೋ ಮಂದಿ ಈ ಎಲ್ಲ ಸುತ್ತಲೇ ಹಳ್ಳಿಯೊಳಗಾಗ್ಯಾರ. ನಿಜವಾಗಿಯೂ ನನಗೆ ಭಾಳ ಹೆಮ್ಮೆ ಐತೆ. ಬಸವರಾಜ ನಿಂಗರೆಡ್ಡಿ ಅವರು 17 ವರ್ಷ ಸೇವಾ ಮಾಡಿ ಬಂದದ್ದಕ್ಕೆ ಅಜ್ಜರ ಆಶೀರ್ವಾದ ಸದಾ ಇರಲಿ, ಮುಂದೆ ನಿವೃತ್ತಿ ಜೀವನ ಏನಾರ ಮಾಡಲಿ ಅಂಥೇಳಿ. ಆಮೇಲೆ ನಾವು ವೇದಿಕೆ ಒಳಗೆ ಮಾಡಲಿಲ್ಲ, ಅವ್ರನ್ನಿಬ್ಬರನ್ನು ಕರೆಸಿ ಒಮ್ಮೆ ಯಾವುದೇ ಫಂಕ್ಷನ್ ನಮ್ಮ ಮಠದಾಗ ನಾವು ಮಾಡ್ತೀವಿ ಅಂತೇಳಿ. ಯಾಕಂದ್ರೆ ಟೈಮ್